ಸೊ ನೋಡಿ ಕೊನೆಗೂ ಬಂದ್ಬಿಡ್ತು ಭಾರತ್ ರೈಸ್. ಇದು 10 kg 290 ರೂಪಾಯಿ. ಇದರಲ್ಲಿ ಅನ್ನ ಮಾಡ್ಕೊಳ್ಳಿ, ಈ ಕಡೆ ಕಡಲೆಬೇಳೆ ಸಿಕ್ಕಿದೆ, ಕಡಲೆಬೇಳೆ ವಡೆ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ನಿಮಗೆ ಭಾರತ್ ರೈಸಿನ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ನಮ್ಮ ಸೂರ್ಯಕ್ಕಿ ಭಾರತ್ ರೈಸ್ ಹಾಗೇನೆ ಭಾರತ್ ರೈಸಿನ ಅನ್ನದ ಬಂಡವಾಳನ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಮಾನ್ ಲೆಟ್ಸ್ ಸ್ಟಾರ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮೊನ್ನೆ ಒಂದು ವಿಡಿಯೋ ಮಾಡಿದೆ ಭಾರತ್ ರೈಸ್ ಬಗ್ಗೆ, ಬಹಳಷ್ಟು ಜನಕ್ಕೆ ಅದರಿಂದ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಭಾರತ್ ರೈಸ್ ನ ತಗೊಂಬಂದಿದ್ದೀನಿ. ಫಿಸಿಕಲಿ ನಿಮ್ಗೆ ಈ ಒಂದು ರೈಸ್ ನ ತೋರ್ಸೋಣ ಅಂತ ಹೇಳ್ಬಿಟ್ಟು. ಯಾಕೆ ಅಂದ್ರೆ ನಾವೆಲ್ಲಿ ಕೂತ್ಕೊಂಡು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ, ಬಟ್ ಎಕ್ಸಾಕ್ಟ್ ಆಗಿ ನಾವ್ ಹೇಳಿರೋ ತರಾನೇ ಅಕ್ಕಿಗಳಿದೆಯಾ, ಜನರ ರಿವ್ಯೂ ಹೇಗಿದೆ, ಪ್ರತಿಯೊಂದು ತಿಳ್ಕೊಬೇಕು ಅಂತ ಹೇಳಿದಾಗ ನಾವು ಕೂಡ ಒಂದೊಂದ್ಸತಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ ಆಗ್ಲಿ ಅಂತ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತು ಭಾರತ್ ರೈಸ್ ಬಗ್ಗೆ ಮಾತಾಡೋಣ. ಲಾಸ್ಟ್ ವಿಡಿಯೋದಲ್ಲೂ ಬಹಳಷ್ಟು ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೆ. ಕೇವಲ 29 ರೂಪಾಯಿಗೆ ಅಕ್ಕಿ ಸಿಗುತ್ತೆ ಇನ್ಮೇಲಿಂದ ಅಂತ ಹೇಳಿ. ಸೊ ಇದು ನಮ್ಮ ರಾಜ್ಯ ಸರ್ಕಾರದಲ್ಲ, ಆದ್ರೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುವಂತದ್ದು. ಸೊ ಇವತ್ತು ನನ್ನ ಮುಂದೆ ಇದೆ ಭಾರತ್ ರೈಸ್. ನೋಡಿ, ಅಂತೂ ಇಂತೂ ಒಂದು ಮೂಟೆ ಬಂದಾಯ್ತು. ಸೊ ಏನೇನೆಲ್ಲ ಬರ್ದಿದ್ದಾರೆ ಅಂತ ಎಲ್ಲ ಹೇಳಿ ತೋರಿಸ್ತೀನಿ ನಿಮಗೆ ಇದ್ರ ಮೇಲೆ. ಸೊ ಅಕ್ಕಿ ಕ್ವಾಲಿಟಿ ಹೇಗಿದೆ ಅಂತಾನು ಕೂಡ ನಾನು ತೋರಿಸ್ತೀನಿ. ಜೊತೆಗೆ ನಾನು ಅನ್ನ ಕೂಡ ಮಾಡ್ತಾ ಇದ್ದೀನಿ ಇವಾಗ. ಸೊ ಅನ್ನ ಮಾಡಿದ ಮೇಲೆ ಅದು ಯಾವ ರೀತಿ ಆಗುತ್ತೆ ಅಂತ ಕೂಡ ನಿಮ್ಗೆ ನಾನು ಇವಾಗ ಡೆಮಾನ್ಸ್ಟ್ರೇಷನ್ ತರ ಒಂದು ತೋರಿಸ್ತಾ ಇರ್ತೀನಿ. ಸೊ ಎಲ್ಲ ವಿಚಾರನ ತಿಳ್ಕೊಳ್ಳೋಣ. ಹಾಗೇನೆ ಬರೀ ಅಕ್ಕಿ ತಗೊಂಬಂದಿಲ್ಲ ನಾನು, ಜೊತೆಗೆ ಕಡಲೆಬೇಳೆ ಕೂಡ ತಗೊಂಡ್ ಬಂದಿದ್ದೀನಿ. ಸೊ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಭಾರತ್ ರೈಸು ಏನೋ ಬಂದಾಯ್ತು, ಬಟ್ ಎಕ್ಸಾಕ್ಟ್ ರಿವ್ಯೂ ಏನು, ಏನ್ ಕತೆ, ಎಲ್ಲಿ ತಗೋಬೇಕು ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಕಂಪ್ಯಾರಿಸನ್ ಮಾಡ್ಕೊಡ್ತೀನಿ. ಫಸ್ಟ್ ನಾನು ನಿಮಗೆ ನಾವು ಮನೆಯಲ್ಲಿ ಉಪಯೋಗಿಸ್ತಾ ಇರೋ ಅಕ್ಕಿ ಹೇಗಿದೆ, ಹಾಗೇನೆ ಭಾರತ್ ರೈಸ್ ಅಕ್ಕಿ ಹೇಗಿದೆ ಅಂತ ಹೇಳ್ಬಿಟ್ಟು, ಆಮೇಲೆ ಭಾರತ್ ರೈಸ್ ಅಕ್ಕಿನ ನಾನು ಕುಕ್ಕರಲ್ಲಿ ಕೂಗ್ಸಕ್ ಇಟ್ಟಿದ್ದೀನಿ. ಅದು ಕೂಗಿದ್ಮೇಲೆ ನಿಮ್ಗೆ ಅದ್ರದ್ದು ಡಿಫ್ರೆನ್ಸ್ ಏನಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ. ಓಕೆ, ಸೊ ಇವಾಗ ನೋಡಿ 2 ಅಕ್ಕಿನ ಇಟ್ಟಿದ್ದೀನಿ. ಇದು ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಯೂಸ್ ಮಾಡುವಂತ ಸೋನಾ ಮಸೂರಿ ಅಕ್ಕಿ. ಓಕೆನಾ? ಸೊ ನೋಡಿ ಎಷ್ಟು ಸಣ್ಣಕ್ಕಿದೆ ಅಕ್ಕಿ. ಇದು ಭಾರತ್ ರೈಸ್. ಇದು ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ಲ ನಿಮಗೆ, ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಅಕ್ಕಿ. ಓಕೆನಾ? ಈಗ ಇದನ್ನ ಬಿಡಿ, ಭಾರತ್ ರೈಸ್ದು ಅನ್ನ ಆಗಿದೆ. ಅನ್ನ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ಅನ್ನ ಎಷ್ಟು ದಪ್ಪ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಕಾಣಿಸ್ತಿದೆಯಾ ನಿಮಗೆ ಎಷ್ಟು ದಪ್ಪ ಇದೆ ಅಕ್ಕಿ ಅಂತ ಹೇಳಿ. ಸೊ ನೀವು ಡಿಪ್ಪೋ ಅಕ್ಕಿ ತಿಂದು ಅಭ್ಯಾಸ ಇದ್ದರೆ ಈ ಅಕ್ಕಿನ ಟ್ರೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಇವಾಗ ರೇಷನಲ್ಲೇ 12 ರೂಪಾಯಿ kg ಅಕ್ಕಿ ಸಿಗ್ತಾ ಇದೆ. ಬಟ್ 29 ರೂಪಾಯಿಗೆ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿನೂ ಆಯಿತು. ಬಟ್ ಸ್ಟಿಲ್ ಇದು ತುಂಬ ದಪ್ಪ ಇದೆ ಅಕ್ಕಿ. ನೀವು ಮೊಸರನ್ನ, ಬಿಸಿಬೇಳೆ ಬಾತು ಅಥವಾ ಪೊಂಗಲ್ಲು, ಕಿಚಡಿಗಳು ಮಾಡ್ಕೋತೀನಿ ಅಂತ ಹೇಳಿದ್ರೆ ಈ ಅನ್ನದಲ್ಲಿ ಮಾಡ್ಬೋದು. ಅನ್ನ ಸಾರು ಉದ್ದುದ್ರಾಗಿ ಬೇಕು ತಿನ್ನಬೇಕು ಅಂತ ಹೇಳಿದ್ರೆ ಖಂಡಿತ ಈ ಅನ್ನದಲ್ಲಿ ವರ್ಕೌಟ್ ಆಗಲ್ಲ. ಸೊ ಇವಾಗ ಭಾರತ್ ರೈಸಿನ ಬಗ್ಗೆ ನಿಮ್ಗೊಂದು ಆವ್ರೇಜ್ ಐಡಿಯಾ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ಅಕ್ಕಿನ ನೀವು ತಗೋಬೇಕು ಅಂತ ಹೇಳಿದ್ರೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ, ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಆನ್ಲೈನ್ ಅಲ್ಲಿ ಎಲ್ಲ ಕಡೆ ಬಿಟ್ಟಿದ್ದಾರೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್ ಅಂತೆಲ್ಲ ಹೇಳ್ಬಿಟ್ಟು, ಕರೆಕ್ಟ್ ಅಲ್ವಾ? ಆದ್ರೆ ಆಕ್ಚುಲ್ ಆಗಿ ಇನ್ನು ಎಲ್ಲೂ ಆನ್ಲೈನ್ ಅಲ್ಲಿ ಇದನ್ನ ಬಿಟ್ಟಿಲ್ವಂತೆ. ಎಲ್ಲಿ ಖರೀದಿ ಮಾಡಬಹುದು ಆನ್ಲೈನ್ ಬಿಟ್ಟು ಆಫ್ಲೈನ್ ಅಲ್ಲಿ ಅಂತ ಹೇಳಿದ್ರೆ, NCCF ಅಂತ ಹೇಳ್ಬಿಟ್ಟು, ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ವಸಂತ ನಗರಲ್ಲಿ ಈ ಒಂದು ಸ್ಟೋರ್ ಇದೆ. ಸೊ ಈ ಸ್ಟೋರಿಗೆ ಹೋಗಿ ನೀವು ಈ ಒಂದು ಭಾರತ್ ರೈಸ್ ನ ತಗೋಬಹುದಾಗಿದೆ. ಸೊ ಭಾರತ್ ರೈಸ್ ನ ನೀವಲ್ಲಿ ಖರೀದಿ ಮಾಡಬಹುದು. ಸೊ ನಮಗೆ ಇಲ್ಲಿ 2 ಬರುತ್ತೆ, ಒಂದು 5 kg ಬ್ಯಾಗ್, ಒಂದು 10 kg ಬ್ಯಾಗ್ ಮಾತ್ರ ಬರುವಂತದ್ದು. ಸೊ ಇದ್ರ ಜೊತೆಗೆ ಬೇರೆ ಏನಾದ್ರು ಧಾನ್ಯಗಳನ್ನ ಮಾರ್ತಾ ಇದಾರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಾರ್ತಾರೆ. ಇದು ಕಡಲೆಬೇಳೆ. ಸೊ ಕಡಲೆಬೇಳೆ ಕೂಡ ಮಾರ್ತಾ ಇದ್ದಾರೆ. ಅಕ್ಕಿ ಮತ್ತೆ ಕಡಲೆಬೇಳೆ ಎರಡನೇ ಈ ಒಂದು ಶಾಪ್ ಅಲ್ಲಿ ಇವಾಗ ಸಿಗ್ತಾ ಇರುವಂತದ್ದು. ಕಡಲೆಬೇಳೆ 1 kgಗೆ 60 ರೂಪಾಯಿ ಬೆಲೆನ ಹಾಕಿದ್ದಾರೆ. ಸೊ ಅಕ್ಕಿ 29 ರೂಪಾಯಿನೇ, ಬಟ್ 5 kg ಇಲ್ಲ ಅಂದ್ರೆ 10 kg ಅಷ್ಟೇ ತಗೋಬೇಕು ನೀವು. ಸೊ ಕಡಲೆಬೇಳೆ ನಾವು ಆಚೆ ಕಡೆ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ 140, ಅಂದ್ರೆ ಸ್ವಲ್ಪ ಕ್ವಾಲಿಟಿ ಇರುವಂತದ್ದು 140, 150 ರೂಪಾಯಿ ತನಕನೂ ಹೋಗುತ್ತೆ. ಸೊ
60 rupees ತಗೊಂಡ್ರೆ ನೀವು ಆಕ್ಚುಲಿ ವರ್ತ್ ಆಗುತ್ತೆ. ಯಾಕಂದ್ರೆ ನೇನು ಕಡಲೆಬೇಳೆ ಒಗ್ಗರಣೆಗೆ ಬೇಕು, ಒಡೆಗೆ ಬೇಕು, ಎಲ್ಲದಕ್ಕೂ ಬೇಕಲ್ವಾ. ಸೊ ವರ್ತ್ ಇರುತ್ತೆ. ನಿಮ್ಗೆ ಕಡಲೆಬೇಳೆ ಪ್ಯಾಕೆಟ್ ನ 5 ಕೊಡ್ತಾರೆ, ಅಂದ್ರೆ 5 kg ವರೆಗೂ ಕೊಡ್ತಾರೆ ಒಬ್ರು ಪರ್ಸನ್ಗೆ. ಅಕ್ಕಿ ಮಾತ್ರ 1 ಬ್ಯಾಗ್ ಕೊಡ್ತಾರೆ. ಸೊ ಡಾಕ್ಯುಮೆಂಟ್ಸ್ ಏನಾದ್ರೂ ತಗೊಂಡೋಗಿ ಕೊಡ್ಬೇಕಾ ಈ ಒಂದು ಅಕ್ಕಿನ ತಗೊಳಕ್ಕೆ ಅಂತ ಹೇಳಿ ನಿಮ್ಗೆ ಕ್ವಶನ್ ಬರ್ಬೋದು. ಏನು ಅಂತ ಹೇಳಿದ್ರೆ, ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಈಗ ಸರ್ಕಾರ ಇದು ಲಿಮಿಟ್ ಆಗಿ ಬಿಟ್ಟಿರೋದ್ರಿಂದ ಇದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಹಾಕಿದ್ದಾರೆ. 1 kg ಅಂದ್ರೆ 1 ಬ್ಯಾಗ್ ಅಕ್ಕಿ ಜೊತೆಗೆ 5 ಕಡಲೆಬೇಳೆ ಪ್ಯಾಕೆಟ್ ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ನಿಮ್ಮ ಫೋನ್ ನಂಬರ್ ನ ಕೊಡ್ಬೇಕಾಗತ್ತೆ. ಫೋನ್ ನಂಬರ್ ನ ಕೊಟ್ರೆ ನಿಮಗೆ 5 kg ಇಲ್ಲ 10 kg ಅಕ್ಕಿ ಬ್ಯಾಗ್ ಕೊಡ್ತಾರೆ, ಜೊತೆಗೆ 5 kg ಕಡಲೆಬೇಳೆನ ಕೊಡ್ತಾ ಇದ್ದಾರೆ. ಸೊ 1 ಪರ್ಸನ್ಗೆ ಮಾತ್ರ ಇದು ಅವಕಾಶ ಇರುವಂತದ್ದು. ಸೊ ಮನೆಯಲ್ಲಿ ಯಾರು ಬೇಕಾದ್ರೂ ತಗೋಬಹುದು, ಬಟ್ ಇಂಡಿವಿಜುವಲ್ ಆಗಿ ಹೋಗಿ ತಗೋಬೇಕಾಗುತ್ತೆ. ನಾನು ಒಂದ್ಸತಿ, ನಮ್ಮಮ್ಮ ಒಂದ್ಸತಿ, ನಮ್ಮಪ್ಪ ಒಂದ್ಸತಿ, ಯಾಕಂದ್ರೆ ಇಂಡಿವಿಜುವಲ್ ಫೋನ್ ನಂಬರ್ಸ್ ಮೇಲೆ ಅವರು ಕೌಂಟಿಂಗ್ ನ ತಗೋತಾ ಇದ್ದಾರೆ. ಓಕೆನಾ. ಸೊ ಹಾಗಾಗಿ ಸದ್ಯಕ್ಕೆ ಲಿಮಿಟೇಷನ್ಸ್ ಖಂಡಿತವಾಗ್ಲೂ ಇದೆ ಭಾರತ್ ರೈಸ್ ನ ತಗೊಳ್ಳೋದಿಕ್ಕೆ. ಸೊ ಇದಿಷ್ಟು ವಿಚಾರ ಭಾರತ್ ರೈಸ್ದು. ಬಟ್ ನನ್ನ ಕೇಳೋದಾದ್ರೆ, ಇದು ಸ್ವಲ್ಪ ದಪ್ಪ ಅಕ್ಕಿ ಇರೋದ್ರಿಂದ ನಿಮಗಳಿಗೆ ತುಂಬಾ ಸಣ್ಣ ಸೋನಾ ಮುಸರಿಗಳು ತಿಂತಾ ಇದ್ರೆ ನಿಮಗೆ ಈ ಅಕ್ಕಿ ಒಂದ್ ಸ್ವಲ್ಪ ಟೇಸ್ಟ್ಲೆಸ್ ಅಂತ ಅನಿಸ್ಬೋದು, ದಪ್ಪ ಆಗುತ್ತೆ. ಸ್ವಲ್ಪ ಡಿಪೋ ಅಕ್ಕಿ ತರಾನೇ ಇದೆ ಆಲ್ಮೋಸ್ಟ್. ಸೊ ನಿಮಗೆ ಇಷ್ಟು ದಪ್ಪ ರೈಸ್ ನ ತಿಂದಿ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನ ಖರೀದಿ ಮಾಡಕ್ ಹೋಗ್ಬೇಡಿ. ಮಾಡಿದ್ರು ನೀವು ಅಕ್ಕಿ ಹಿಟ್ಟು ಅಥವಾ ಬೇರೆ ಏನಕ್ಕಾದ್ರೂ ಇದನ್ನ ಬಳಕೆ ಮಾಡಬಹುದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಊಟಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ದಪ್ಪ ರೈಸ್ ಇರೋದನ್ನ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸೊ ದಯವಿಟ್ಟು ಇದನ್ನ ತಗೋಬೇಕಾದ್ರೆ ನೋಡ್ಕೊಂಡು ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾನು ನಿಮ್ಗೆ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಆವರೇಜ್ ಐಡಿಯಾ ಸಿಕ್ಕಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೋಡ್ಕೊಂಡು ಖರೀದಿ ಮಾಡಿ. ಸೊ ನಾನು ಹೇಳಿರೋ ಹಾಗೆ NCCF ವಸಂತ್ ನಗರ್ ಅಲ್ಲಿ ಇರುವಂತ ಜಾಗಕ್ಕೆ ಹೋದ್ರೆ ನಿಮ್ಗೆ ಈ ಅಕ್ಕಿ ಸಿಗುತ್ತೆ. ಬಡವ್ರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಯಾಕಂದ್ರೆ 29 ರೂಪಾಯಿ 10 kg ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 15-20 ಡೇಸ್ ವರ್ಗು ಈ ರೈಸ್ ನ ಯೂಸ್ ಮಾಡಬಹುದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ರೈಸ್ ನ ಖರೀದಿ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.